ಇದೊಂದು ಒಳ್ಳೆ ಡಿಫ್ರೆಂಟ್ ಪ್ರೊಫೆಷನು. ಯಾರು ಮನಸ್ಸಿನ ಬಗ್ಗೆ ಅರ್ಥ ಮಾಡ್ಕೊಳಲ್ಲ, ಮನಸ್ಸಿನ ಆಲೋಚನೆಗಳು ಅಥವಾ ಭಾವನೆಗಳನ್ನು ಯಾರು ಅರ್ಥ ಮಾಡ್ಕೊಳಲ್ಲ. ಸೊ ನಾವೇನು ಬಿಹೇವ್ ಮಾಡ್ತೀವಿ ಅದನ್ನು ನೋಡಿ ನಾವೇನಂತ ಹೇಳೋದೇ ಜಗತ್ತಾಗಿದೆ. ಅದಕ್ಕೆ ನಾವು ಅವ್ರ ಥರ ಇರಕ್ಕೆ ಟ್ರೈ ಮಾಡ್ತಿರ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಬ್ರೈನ್ ಸೈನ್ಸ್. ಅದು ಏನು ನೋಡುತ್ತೆ, ಏನು ಕೇಳುತ್ತೆ, ಆ ಥರ ಮಾಡಬೇಕು ಅಂತ ಅನ್ಸ್ಕೊಂಡು ಮಾಡ್ತಿರುತ್ತೆ. ಅಂದರೆ ಯಾವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ, ನಾನಾಗಿರಬೇಕು ಅಂತ. ಸೊ ಆವಾಗ ಲೈಫ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಕ್ ಟು ಇನ್ಫೋ ನೋಡಿ, ನಾವು ಲಾಸ್ಟ್ ಸಂಚಿಕೆಯಲ್ಲಿ ಫಿಂಗರ್ ಪ್ರಿಂಟ್ಸ್ ಹೇಗೆಲ್ಲ ಅನಲೈಸ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಸೊ ಈಗ ಸರ್, ನಿಮ್ಮ ಅಕಾಡೆಮಿಯಲ್ಲಿ ಈ ಫಿಂಗರ್ ಪ್ರಿಂಟ್ಸ್ನ ಬಳಸಿ ಯಾವ್ಯಾವ ರೀತಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ? ಮೇಡಮ್, ಆ್ಯಕ್ಚುಲಿ ನಾವು ಒಂದು 4 ಲೆವೆಲ್ಸಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಒಂದು ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್ ಅಂತ, ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್, ಮತ್ತು ರಿಲೇಷನ್ಶಿಪ್ ಅವೇರ್ನೆಸ್, ಬಿಹೇವಿಯರಲ್ ಅವೇರ್ನೆಸ್ ಮತ್ತು ಟ್ಯಾಲೆಂಟ್ ಅವೇರ್ನೆಸ್ ಅಂತ ಒಂದು 4 ಪ್ರೋಗ್ರಾಮ್ಸ್ನ ನಾವು ಕವರ್ ಮಾಡ್ತೀವಿ. ಸೊ ವಾಟ್ ಇಸ್ ದಿಸ್ ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್? ಮೇಡಮ್, ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್ ಅನ್ನೋದು ಒಂದು ನ್ಯೂ ಇನ್ವೆನ್ಷನ್ ಇನ್ ದ ವರ್ಲ್ಡ್ ಅಂತ ನಾವು ಹೇಳ್ಬೋದು. ಅಂದರೆ ಯಾವುದೇ ಒಂದು ಮಗು ಕಲಿಬೇಕಾದ್ರೆ ದೇರ್ ಆರ್ ಬೇಸಿಕಲಿ 3 ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ: ಕಾನ್ಸಂಟ್ರೇಷನ್, ಕಾಂಪ್ರಹೆನ್ಷನ್ ಮತ್ತು ಮೆಮೊರಿ. ಇದು 3 ಬೇಸಿಕ್ ಸ್ಕಿಲ್ಸು. ಪ್ರತಿಯೊಂದು ಮಗುವಿನ ಬ್ರೈನ್ ಮೆಕ್ಯಾನಿಸಮ್ ಪ್ರಕಾರ, ಬ್ರೈನ್ ಪ್ಯಾಟರ್ನ್ಸ್ ಪ್ರಕಾರ ಮಗು ಕಲಿಯುವಂಥ ವಿಧಾನ ಬೇರೆ ಬೇರೆ ಇರುತ್ತೆ. ಸೊ ನಾವು ಅದನ್ನು 3 ಸ್ಕಿಲ್ಸ್ ಒಳಗಡೆ ಹೇಳ್ತೀವಿ. ಬೇಸಿಕಲಿ ನಾವು ಹೇಳುವಂಥ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ವಿತ್ ಪೇರೆಂಟ್ಸ್ ಅಥವಾ ಟೀಚರ್ಸ್ ಏನಪ್ಪ ಅಥವಾ ಮಕ್ಕಳಿಗೆ ಏನಪ್ಪ ಅಂತ ಹೇಳಿದ್ರೆ, ನೋ ಚೈಲ್ಡ್ ಈಸ್ ಬಾರ್ನ್ ವಿತ್ ಲೆಸ್ ಕಾನ್ಸಂಟ್ರೇಷನ್. ಓಕೆ, ಎವ್ರಿ ಕಾನ್ಸಂಟ್ರೇಷನ್ ಇಲ್ಲ, ಇಂಟೆಲಿಜೆನ್ಸ್ ಇಲ್ಲ, ಓದ್ತಿಲ್ಲ, ಬೇರೆ ಮಕ್ಕಳ ಜೊತೆ ಕಾಂಪಿಟೆಂಟ್ ಇಲ್ಲ, ಇದೆಲ್ಲ ಕಂಪ್ಲೇಂಟ್ಸ್ ಇದೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಬಟ್ ಯೂಶುವಲ್ ಆಗಿ ಎಲ್ಲ ಪೇರೆಂಟ್ಸ್ ಹೇಳೋದೇನಂದ್ರೆ ನಮ್ಮ ಮಗು ಕಾನ್ಸಂಟ್ರೇಷನ್ ಇಲ್ಲ. ಸೊ ನಾವೇನು ಮಾಡ್ತೀವಿ, ಏನೋ ಸ್ಕಿಲ್ ಹೇಳ್ಕೊಡಲ್ಲ, ಏನೋ ಮೆಥಡ್ ಹೇಳ್ಕೊಡಲ್ಲ, ಏನೋ ಎಕ್ಸ್ಟ್ರಾ ಬರ್ಡನ್ ಮಾಡಲ್ಲ ಮಕ್ಕಳಿಗೆ. ಕಾನ್ಸಂಟ್ರೇಷನ್ ಅಲ್ಲಿ ಮೊನೋ ಪರ್ಫಾರ್ಮರ್ಸ್ ಮತ್ತೆ ಮಲ್ಟಿ ಟಾಸ್ಕರ್ಸ್ ಅಂತ ಬರ್ತಾರೆ. ಈ ಮೊನೋ ಪರ್ಫಾರ್ಮರ್ ಬ್ರೈನ್ ಯಾವ ತರ ಕೆಲಸ ಮಾಡುತ್ತೆ, ಮಲ್ಟಿ ಟಾಸ್ಕರ್ ಬ್ರೈನ್ ಯಾವ ತರ ಕೆಲಸ ಮಾಡುತ್ತೆ, ಆ ಬ್ರೈನ್ ನ ಅನುಸಾರವಾಗಿ ವಾತಾವರಣ ಕೊಡಿ ಅಂತ ಹೇಳ್ತೀವಿ ನಾವು. ಮಲ್ಟಿ ಟಾಸ್ಕರ್ ಬ್ರೈನ್ ಏನಾದರೂ ರೂಮ್ ಒಳಗಡೆ ಕೂತು ಓದ್ತಾ ಇದೆ ಅಂದ್ರೆ ಅದು ನಿದ್ದೆ ಮಾಡುತ್ತೆ. ಮೊನೋ ಪರ್ಫಾರ್ಮರ್ ಬ್ರೈನ್ ಏನಾದರೂ ಎಲ್ಲ ಜನಗಳ ಜೊತೆ ಕೂತು ಓದು ಅಂತ ಹೇಳಿದ್ರೆ ಅದು ಓದಕ್ಕಾಗಲ್ಲ. See, now I understand. Sorry to interrupt. ನನಗೆ ಟಿವಿ ನೋಡ್ತಾ ಕೂಡ ಓದೋದು ಅಭ್ಯಾಸ ಇತ್ತು. I mean, amidst the crowd also I could read. So now I understand. I am a multi-performer. Yeah. So multi-performer ಅಥವಾ ಮಲ್ಟಿಟಾಸ್ಕರ್ ನೀವೇನಾದರೂ ಕರೀಬೋದು. ಸೊ ನಾವೇನು ಮಾಡ್ತೀವಿ, ಒಂದು ಇನ್ಪುಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಅದೇ ರೀತಿ ನಾವು ಕಾಂಪ್ರಹೆನ್ಷನ್ ಅಂತ ಏನು ಕರೀತೀವಲ್ಲ, ಅಂದರೆ ಹೌ ಫಾಸ್ಟ್ ಚೈಲ್ಡ್ ಬ್ರೈನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಅಂತ ಇದೆ. ಅದರಲ್ಲಿ ಅಡಿಕ್ವೇಟ್, ನಾರ್ಮಲ್ ಮತ್ತು ಎಕ್ಸಲೆಂಟ್ ಅಂತ. ಕೆಲವು ಮಕ್ಕಳು 3 ಸತಿ ಓದಲೇಬೇಕು, ಕೆಲವು ಮಕ್ಕಳು 2 ಸತಿ ಓದಲೇಬೇಕು, ಇನ್ನು ಕೆಲವು ಮಕ್ಕಳು ಒಂದೇ ಸತಿ ಓದಿದ್ರೆ ಅರ್ಥ ಆಗುತ್ತೆ. ಸೊ ಅದನ್ನು ಕೂಡ ನಾವು ಫಿಂಗರ್ ಪ್ರಿಂಟ್ಸ್ ಅಲ್ಲೇ ಹೇಳೋಕ್ಕಾಗುತ್ತೆ. ಇನ್ನೊಂದು ಮೆಮೊರಿ ಅಂತ ಹೇಳಿದಾಗ ಡಾಮಿನೆಂಟ್ ಲರ್ನಿಂಗ್ ಮೆಥಡ್ ಅಂತ ಬರುತ್ತೆ. ಆಡಿಟರಿ, ವಿಜುವಲ್ ಮತ್ತು ಕೈನೆಸ್ಥೆಟಿಕ್ ಅಂತ ಇರುತ್ತೆ. ಆಡಿಟರಿ ಮಕ್ಕಳು ಯಾವಾಗಲೂ ಕ್ಲಾಸ್ ರೂಮಲ್ಲಿ ಏನು ಪಾಠ ಕೇಳ್ತಾ ಇರ್ತಾರೆ, ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೇಳೋವಂಥ ಒಂದು ಕೆಪಾಸಿಟಿ ಇರುತ್ತೆ. ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಕಾಣಿಸ್ತಿರುತ್ತೆ. ಅದೇ ವಿಜುವಲ್ ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರಲ್ಲ. ಅವ್ರು ಹೇಳಿದ್ದೆಲ್ಲದನ್ನು ವಿಜುವಲೈಸ್ ಮಾಡ್ಕೊಳ್ಬೇಕು, ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಅವ್ರ ಒಳಗಡೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ದೆನ್ ದೇ ಗೇನ್ ದ ಕಾನ್ಫಿಡೆನ್ಸ್ ಅಂತ ಕ್ಲಾಸ್. ಬಟ್ ಅದೆಲ್ಲ ಕ್ಲಾಸ್ ರೂಮ್ ಲೆಕ್ಚರಿಂಗ್ ಆಗಬೇಕಾದ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ವಿಜುವಲ್ ಲರ್ನರ್ಸ್ಗೆ ಸ್ಪೆಷಲ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ, ಸ್ಪೆಷಲ್ ಮೆಥಡ್ಸ್ ಹೇಳ್ಕೊಡ್ತೀವಿ. ಕೈನೆಸ್ಥೆಟಿಕ್ ಲರ್ನರ್ಸ್ ಅನ್ನೋರು ಓದಬೇಕಾದ್ರೆ ಕೈ ಕಾಲು ಅಲರ್ಸ್ಕೊಂಡು ಓದ್ತಾ ಇರ್ತಾರೆ. 99.9% ಪೇರೆಂಟ್ಸ್ ಮಕ್ಕಳಿಗೆ ಕೈ ಕಾಲು ಅಲರ್ಸ್ಕೊಂಡು ಓದಕ್ಕೆ ಬಿಡಲ್ಲ. ಆದರೆ ಒನ್ ವೆರಿ ಕಾಶಿಯಸ್ ನೋಟ್ ಇದು. ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ನಮ್ಮ ವಿಡಿಯೋಸ್ಗಳನ್ನ ನೋಡಿ ನಾವು ಹೇಳಿದ್ರೆ ಟೆಕ್ನಿಕ್ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕೆಲವು ಮಕ್ಕಳಿಗೆ ಅದು ವರ್ಕ್ ಆಗ್ತಿದೆ. ಬಿಕಾಸ್ ಇಲ್ಲಿ ನಾವು 2 ಕೂತಿದ್ದೀವಿ ಅಥವಾ 4 ಜನ ಅಥವಾ 6 ಜನ ಕೂತಿದ್ದೀವಿ ಅಂತ ಅನ್ಕೊಳ್ಳಿ. ಇಲ್ಲಿರೋ 6 ಜನ ಆಡಿಟರಿ ಲರ್ನರ್ಸ್ ಅಂತ ನಮ್ಮ ರಿಪೋರ್ಟಲ್ಲಿ ಬರುತ್ತೆ. ಆದರೆ 6 ಜನ ಆಡಿಟರಿ ಲರ್ನರ್ಸ್ ಇದ್ರೇನು ನಾವು ಒಂದೇ ಮೆಥಡ್ಸ್ನ ಅವ್ರಿಗೆ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಇಟ್ ಗೋ ಆಸ್ ಎ ಕಸ್ಟಮೈಸ್ಡ್. ನೀವು ಹೇಳಿದ್ರೆ ನಿಮಗೆ ಟಿವಿ ನೋಡ್ಕೊಂಡು ಓದ್ತಾ ಇದ್ರೇನೋ ಅರ್ಥ ಆಗ್ತಿತ್ತು ಅಂತ. ಬಟ್ ಕೆಲವು ಮಕ್ಕಳಿಗೆ ನಾವು ಸೌಂಡಲ್ಲಿ ಓದಕ್ಕೆ ಸಜೆಸ್ಟ್ ಮಾಡಲ್ಲ ಇಫ್ ದ ಚೈಲ್ಡ್ ಈಸ್ ಆಡಿಟರಿ ಲರ್ನರ್ ಅಥವಾ ಮಲ್ಟಿ ಟಾಸ್ಕರ್. ಸೊ ಈ 3 ಸ್ಕಿಲ್ಸ್ ಏನಿದೆ ಇದ್ರ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ನಾವು ಎಲ್ಲ ಮಕ್ಕಳಿಗೂ ಯೂನಿಕ್ ಆಗಿನೇ ಹೇಳ್ಕೊಡ್ತೀವಿ.
ಸೊ ಹಂಗಾಗಿ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ, ನಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಇದಿರ್ಬೋದು ಅಂತ ಅವ್ರ ಅಬ್ಸರ್ವೇಷನ್ ಪ್ರಕಾರ ಅವ್ರು ಅದನ್ನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಮೇ ಗಿವ್ ಎ ಸ್ಮಾಲ್ ಎಕ್ಸಾಂಪಲ್ ಫಾರ್ ದಿಸ್. ನೀವು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಪಪ್ಪ ಮಮ್ಮ ಹೆಂಗ್ ಓದ್ತಿರ್ತಾರೆ ಅಥವಾ ಅಜ್ಜ ಅಜ್ಜಿ ಹೆಂಗ್ ಓದ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಹೆಂಗ್ ಓದ್ತಿರ್ತಾರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ. ಸೊ ನಾವು ನಿಮ್ಮ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ಹೇಳ್ಬೋದು ಏನಂತ, ನೀವು ಬಾಯಿ ಬಿಟ್ಟು ಓದಿದ್ರೆ ನಿಮ್ಗೆ ಅರ್ಥ ಆಗೋದು ಅಂತ. ಬಟ್ ನೀವೇನ್ ಮಾಡ್ತಿರ್ತೀರಾ, ಎಲ್ಲರೂ ಮನ್ಸಲ್ಲಿ ಓದ್ತಿರೋರ್ನ ಅಬ್ಸರ್ವ್ ಮಾಡಿರ್ತೀರಾ. ಅವಾಗ ನೀವು ಮನ್ಸಲ್ಲೇ ಓದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಇರುವಂತ ನ್ಯಾಚುರಲ್ ಟ್ಯಾಲೆಂಟ್ ನ ಯೂಸ್ ಮಾಡಕ್ಕೆ ನಿಮ್ಗೆ ಗೊತ್ತಿರಲ್ಲ. ಅಂದ್ರೆ ನಿಮ್ಗೆ ಒರಿಜಿನಲ್ ಆಗಿ ಬಾಯಿ ಬಿಟ್ಟು ಓದಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು, ಬಟ್ ನೀವು ಮನ್ಸಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿಂದ ಏನಾಯ್ತು, ನಿಮ್ಗೆ ಎಲ್ಲ ಪವರ್ ರಿಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ವೆರಿ ಸಿಂಪಲ್. Yes, it is very simple thing. So this is how every child will learn in a inborn specific brain pattern. So that is thought. ನಮ್ಮ ಹತ್ರ ಬಂದ್ರೆ ನಮ್ಮ ಹತ್ರ ಬರುವಂತ ಮಕ್ಕಳುಗಳು ಲೈಫಲ್ಲಿ ರ್ಯಾಂಕೇ ಬಂದಿರಲ್ಲ ಅಥವಾ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಕಷ್ಟ ಪಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ಸ್ಟ್ರೆಸ್ ಫ್ರೀ ಆಗಿ ಹೆಂಗ್ ಓದ್ಕೋಬೇಕಂತ ಸ್ಪೆಸಿಫಿಕ್ ಮೆಥಡ್ಸ್ ಹೇಳ್ಕೊಟ್ಟು ಅವ್ರನ್ನ ಫಸ್ಟ್ ರ್ಯಾಂಕ್ ತನಕನೂ ತರಿಸಿದೀವಿ. ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಂಗಿಲ್ಲ. ಆ ಥರ ಮಕ್ಕಳುಗಳು ಮಲ್ಟಿ ಟಾಸ್ಕ್ ಕಲಿಸಿದ್ರೆ ಅವ್ರು ಡ್ಯಾನ್ಸ್ಗೂ ಹೋಗ್ತಾರೆ, ಸ್ವಿಮ್ಮಿಂಗ್ಗೂ ಹೋಗ್ತಾರೆ, ಸ್ಕೇಟಿಂಗ್ಗೂ ಹೋಗ್ತಾರೆ, ಓದೂ ಓದ್ತಾರೆ, ಅಲ್ಲಿನೂ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಇಲ್ಲಿನೂ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆದರೆ ತುಂಬ ಪೇರೆಂಟ್ಸ್ ಏನನ್ಸುತ್ತೆ, ನಮ್ಮ ಮಕ್ಕಳು ಓದಿ 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 ಅವ್ರು ಏನೋ ಆಗ್ಬೇಕು, ಅದಾಗದಿನ್ನ 15 ವರ್ಷ ಇದೆ, 20 ವರ್ಷ ಇದೆ, ಆದರೆ ಇವತ್ತಿಂದನೇ ಆ ಬರ್ಡನ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಮಗು ಹುಟ್ಟುವಾಗಲೇ ಜೀನಿಯಸ್ ಆಗಿ ಹುಟ್ಟುಬಿಟ್ಟಿದೆ. ಆ ಜೀನಿಯಸ್ನೆಸ್ ನ ಹೆಂಗ್ ಹೊರಗಡೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಅವೇರ್ನೆಸ್ ಇಲ್ಲ. ಕೆಲವೊಂದ್ಸತಿ ಟೀಚರ್ಸ್ ಏನ್ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ ಅದೇ ಟ್ರೂತ್ ಅಂತ ಒಪ್ಕೊಂಡ್ಬಿಡ್ತಾರೆ. ಕೆಲವೊಂದ್ಸತಿ ಪೇರೆಂಟ್ಸ್ ಏನ್ ಸ್ಟೇಟ್ಮೆಂಟ್ ಹೇಳ್ತಾರೆ ಅಂತ ಅದನ್ನ ಟೀಚರ್ಸೇ ಒಪ್ಕೊಂಡ್ಬಿಡ್ತಾರೆ. ಕೆಲವೊಂದ್ಸತಿ ಮಗು ಏನ್ ಹೇಳುತ್ತೆ ಅದನ್ನೇ ಪೇರೆಂಟ್ಸ್ ಒಪ್ಕೊಂಡ್ಬಿಡ್ತಾರೆ. ಅಂದ್ರೆ ಈ ಒಪ್ಕೊಳ್ಳೋಂಥದ್ದು ಯಾಕೆ ಆಗ್ತಿದೆ ಅಂದ್ರೆ, ಅವ್ರು ಹೇಳಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ನನ್ಗೆ ಇದೇ ಇಷ್ಟ. ಬಟ್ ಆ ಇಷ್ಟ ಯಾಕೆ ಕ್ರಿಯೇಟ್ ಆಯ್ತು ಅಂದ್ರೆ, ಇನ್ನೊಬ್ಬರನ್ನ ನೋಡಿ ನೋಡಿ ಇಷ್ಟ ಆಯ್ತು. It is all acquired or influenced methods ಇವೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಇಲ್ಲಿ ಯಾರನ್ನೂ ರಾಂಗ್ ಅಂತ ಹೇಳಕ್ ಸಾಧ್ಯ ಇಲ್ಲ ನಾವು. ಬಿಕಾಸ್ ಇಟ್ ಈಸ್ ಸಮಥಿಂಗ್ ಅನ್ನೋನ್ ಸೀಕ್ರೆಟ್ಸ್ ಆರ್ ಅನ್ನೋನ್ ನಾಲೆಡ್ಜ್ ವಿಚ್ ಯು ನೆವರ್ ಬಿ ಅವೇರ್ ಆಫ್. ನಿಮ್ಗೆ ಗೊತ್ತೇ ಇರಲಿಲ್ಲ, ಅದಕ್ಕೆ ಇದೆಲ್ಲ ಮಿಸ್ಟೇಕ್ಸ್ ಆಗೋಗ್ಬಿಡ್ತು. ಅದಕ್ಕೆ ಸ್ಟ್ರಗಲ್ ಮಾಡಿದ್ವಿ. ಸ್ಟ್ರಗಲ್ ಟರ್ನ್ ಇನ್ ಟು ಸಫರಿಂಗ್ಸ್. Now people don't want to get back to the original nature, which is a very free life. ಆರಾಮಾಗಿ ಎಲ್ಲ ನ್ಯಾಚುರಲ್ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡಕ್ಕೆ 100% ಸಾಧ್ಯ ಇದ್ರೂ ಜನ ಸಫರ್ ಮಾಡಕ್ಕೇ ಇಷ್ಟಪಡ್ತಾರೆ. ಅದಕ್ಕೆ ನಾವೆಂತ ಬ್ರಹ್ಮಾಂಡದಿಂದ ಸೀಕ್ರೆಟ್ ಹೇಳಿದ್ರು ಮೋಸ್ಟ್ ಆಫ್ ಪೀಪಲ್ ಡೋಂಟ್ ಟೇಕ್ ಡಿಸಿಷನ್ಸ್ ಬಿಕಾಸ್ ಬ್ರೈನ್ ಈಸ್ ಆಲ್ರೆಡಿ ರೀಚ್ ದ ಸ್ಟೇಜ್ ನಾನು ಸಫರ್ ಮಾಡಬೇಕು ಅಂತ. ಓಕೆ, ಸೊ ಇದು ಅಕಾಡೆಮಿಕ್ಸ್ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್, ಹೌ ವಿಲ್ ಇಟ್ ಹೆಲ್ಪ್? ಮೇಡಮ್, ರಿಲೇಶನ್ಶಿಪ್ಸ್ ಅಲ್ಲಿ ಬೇಸಿಕಲಿ ದೇರ್ ಆರ್ ಮೇಜರ್ಲಿ 5 ಕಾನ್ಸೆಪ್ಟ್ಸ್ ವಿ ಕವರ್. ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒನ್ ಆಫ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಲವ್ ಲ್ಯಾಂಗ್ವೇಜ್ ಅಂತ. ಅದೊಂದು ಕಾನ್ಸೆಪ್ಟ್ ಬಗ್ಗೆ ನಾನು ತುಂಬ ಹೇಳ್ತೀನಿ, ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್. ಲವ್ ಲ್ಯಾಂಗ್ವೇಜಲ್ಲಿ 5 ಲವ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಅಪ್ಪ ಅಮ್ಮ ಹೇಳ್ಬೋದು, ಅಥವಾ ನಾವು ಮಕ್ಕಳನ್ನೆಲ್ಲ ತುಂಬ ಪ್ರೀತಿ ಮಾಡಿದ್ದೀವಿ, ಮಕ್ಕಳು ಹೇಳ್ತಿದ್ರೆ ಅಪ್ಪ ಅಮ್ಮ ನಮ್ಮ ಪ್ರೀತಿ ಮಾಡಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಮಗುನು ಪ್ರೀತಿನ ಸೆನ್ಸ್ ಮಾಡೋ ವಿಧಾನ ಬೇರೆ. ಸೊ ಕೆಲವು ಮಕ್ಕಳಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟು, ಕೆಲವು ಮಕ್ಕಳಿಗೆ ಕೈಂಡ್ ವರ್ಡ್ಸ್ ಇಂಪಾರ್ಟೆಂಟು, ಕೆಲವು ಮಕ್ಕಳಿಗೆ ಫಿಸಿಕಲ್ ಟಚ್ ಇಂಪಾರ್ಟೆಂಟು, ಕೆಲವು ಮಕ್ಕಳಿಗೆ ಟೈಮ್ಲಿ ಸಪೋರ್ಟ್ ಇಂಪಾರ್ಟೆಂಟು, ಕೆಲವು ಮಕ್ಕಳಿಗೆ ಕ್ವಾಲಿಟಿ ಟೈಮ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಮನೇಲಿ 4-5 ಜನ ಇದ್ದಾರೆ ಅಂತ ಅನ್ಸುತ್ತೆ. ಒಂದು ಲವ್ ಲ್ಯಾಂಗ್ವೇಜ್ ಇರೋದು ಬೇರೆ 4 ಜನಕ್ಕೆ ಇಲ್ಲ. ಜಸ್ಟ್ ಅಸ್ಯೂಮ್ ದಿಸ್ ಸಿಚುವೇಶನ್ ಆಸ್ ಎ ಸ್ಟೋರಿ. ಕ್ವಾಲಿಟಿ ಟೈಮ್ ಇರುವಂಥ ವ್ಯಕ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನನ್ನ ಜೊತೆ ಇರೋರು ಯಾವುದೇ ರೀತಿಯಾದಂತಹ ಮಧ್ಯದಲ್ಲಿ ಅನ್ಡಿವೈಡೆಡ್ ಅಟೆನ್ಷನ್ ನನಗೆ ಕೊಟ್ಟರೆ, don't use your phones when you are with me. It may be anything, not only using the phone. ಅಮ್ಮ ಅಡುಗೆ ಮಾಡ್ಬೇಕಂತ ಮಧ್ಯದಲ್ಲಿ ಎದ್ದೋಗ್ಬಿಡೋದು ಮಾತಾಡುವಾಗ, ಅಥವಾ ಅಪ್ಪಾಜಿ ನನಗೊಂದು ಫೋನ್ ಕಾಲ್ ಬಂದಂತ ಎದ್ದೋಗ್ಬಿಡೋದು. ದಿಸ್ ಈಸ್ ನಾಟ್ ದ ಕ್ವಾಲಿಟಿ ಟೈಮ್ ಫಾರ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಂತ. ಸೊ ಅವರಿಗೆ ಅನ್ಡಿವೈಡೆಡ್ ಅಟೆನ್ಷನ್ ಕೊಟ್ಟರೆ ಎಷ್ಟು ನಿಮಿಷ ಮುರಳಿ, ಅರೌಂಡ್ 50 to 30 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಕೇಳಲ್ಲ ಅವರು. 20 ಮಿನಿಟ್ಸ್ ಅಂದ್ರೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ, ಅವಾಗ ಅವರೇ ಎದ್ದೋಗ್ಬಿಡ್ತಾರೆ. ಸೊ ಅವಾಗ ಈ 4 ಜನ ಬೇಜಾರಾಗಿ ಸ್ಟಾರ್ಟ್, ಇಷ್ಟೊಂದು ಓದ್ಕೊಂಡಿದ್ದೆ ಎದ್ದೋಗ್ಬಿಡ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ಅವೇರ್ನೆಸ್. ಹೃದಯ ತುಂಬಿದ ಮೇಲೆ ಏನು ಮಾಡೋದು, ಕೆಲಸ ಮಾಡ್ಬೇಕು ತಾನೆ. ಸೊ ದಟ್ ಈಸ್ ಅ ರೀಸನ್
ಯಾವಾಗ ಹೃದಯ ತುಂಬುತ್ತೆ, ಹ್ಯಾಪಿ ಆಗುತ್ತೆ, ಅವಾಗ ಬ್ರೈನ್ಗೆ ಮೆಸೇಜ್ ಆಗುತ್ತೆ ನೀನ್ ಕೆಲಸ ಸ್ಟಾರ್ಟ್ ಮಾಡು ಅಂತ. ಜನಕ್ಕೆ ಹ್ಯಾಪಿ ಫೀಲಿಂಗ್ಸ್ ಇಲ್ಲ, ಹೃದಯ ತುಂಬ್ತಾ ಇಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಬಟ್ ಫ್ಯೂ ಇಂಡಿವಿಜುವಲ್ಸ್ ಆರ್ ಕಮಿಟ್ಮೆಂಟ್, ಅವ್ರು ಮಾಡ್ತಾರೆ, ಖುಷಿ ಇಲ್ಲ ಅಂದ್ರೆ ಕೆಲಸ ಮಾಡ್ತಾರೆ, ದುಡ್ಡು ತಗೊಂಡ್ಬರ್ತಾರೆ, ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರು ನೋಡ್ಕೊಂಡಿರ್ತಾರೆ. ಇದೆಲ್ಲ ಎಲಿಮೆಂಟ್ಸ್ ಮಿಸ್ ಮಾಡ್ಕೊಂಡ್ಬಾರ್ದು ಅಂತ. ದಿಸ್ ಅನದರ್ ಒನ್ ಇಸ್ ಟೈಮ್ಲಿ ಸಪೋರ್ಟ್ ಅಂತ. ಅವ್ರು ಏನೋ ನೀಟಾಗಿ ಇಟ್ಕೊಂತಿರಲ್ಲ, ಅವ್ರಿಗೆ ಏನೇ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಸಪೋರ್ಟ್ ಕೇಳ್ತಾರೆ. ಅವಾಗ ನಾವು ಹೋಗಿ ಸಪೋರ್ಟ್ ಮಾಡ್ಬೇಕು. ಅವರಿಗೆ ರಬ್ಬರ್ ಇರಲ್ಲ, ಓದ್ತಾ ಕುತ್ಕೊಂಡಿರ್ತಾರೆ, ರೆಡಿ ಆಗ್ತಿರ್ತಾರೆ, ಟೈ ಕಟ್ಕೊಂಡಿರಲ್ಲ, ಟೈ ಎಲ್ಲೋ ಇಟ್ಟಿರ್ತಾರೆ, ಅಥವಾ ವಾಚ್ ಎಲ್ಲ ಇಟ್ಟಿರ್ತಾರೆ, ಅಥವಾ ಖರ್ಚೀಫ್ ಎಲ್ಲ ಇಟ್ಟಿರ್ತಾರೆ, ಕೊಡು ಅಂತ ಕೇಳ್ತಿರ್ತಾರೆ. ಎಲ್ಲರಿಗೆ ಬೈತಾನೆ ಇರ್ತಾರೆ, ನೀನ್ ಯಾವಾಗ್ಲೂ ಹಿಂಗೆ ಏನು ಚೇಂಜ್ ಮಾಡ್ಕೊಳಲ್ಲ ಅಂತ. ಬಟ್ ಆ ವ್ಯಕ್ತಿ ಪ್ರೀತಿನ ಸೆನ್ಸ್ ಮಾಡೋದೇ ಆ ಟೈಮ್ಲಿ ಸಪೋರ್ಟ್ ಇಲ್ಲ. ಆ ಟೈಮ್ಲಿ ಸಪೋರ್ಟ್ ಬ್ರೈನ್ ಎಷ್ಟು ವೆರಿ ಕ್ಯಾಲ್ಕುಲೇಟಿವ್ ಅಂದ್ರೆ, ವೆರಿ ಪವರ್ಫುಲ್ ಅಂದ್ರೆ, ಬೇಕು ಅಂತಾನೆ ಅದನ್ನ ಮಿಸ್ ಮಾಡ್ತಾ ಇರುತ್ತೆ. ಅವಾಗ ಜನ ಬಂದು ಕೊಟ್ರೆ ಅವಾಗ ನನ್ಗೆ ಲವ್ ಸಿಕ್ತು ಅವರಿಂದ ಅಂತ. ದಿಸ್ ಇಸ್ ನಾಟ್ ಸಮಥಿಂಗ್ ಕಾಲ್ಡ್ ಆಸ್ ಡಿಸಿಪ್ಲಿನ್ ಅಂತ ಅಲ್ಲ. ಬಟ್ ಎಲ್ಲ ತಂದೆ ತಾಯಿ ಅನ್ಕೊಳ್ಳೋದು ಇದು ಡಿಸಿಪ್ಲಿನ್ ನೇರವಾಗಿ ಕನೆಕ್ಟ್ ಆಗಿದೆ ಅಂತ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಅವಾಗ ಏನಾಗುತ್ತೆ, ಅವ್ರ ಹೃದಯ ತುಂಬುತ್ತೆ, ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನ ಕೆಲವೊಬ್ಬರಿಗೆ ಫಿಸಿಕಲ್ ಟಚ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರುತ್ತೆ ಅಂತ ಅನ್ಕೊಳ್ಳಿ. ಅವ್ರಿಗೆ ಅಪ್ಪ ಅಮ್ಮ ಮಾತು ಕೇಳಲ್ಲ ಅಂತ ಸುಮ್ಮನೆ ಅವ್ರ ಮೇಲೆ ಯಾವಾಗಲೂ ಈ ತರ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ, ಅಥವಾ ಬ್ರದರ್ ಸಿಸ್ಟರ್ಸ್ ಏನು. ಬಟ್ ಇನ್ ದಟ್ ಮ್ಯಾಟರ್ ಅವ್ರಿಗೆ ನೀವು ಏನೇ ವಿಷಯನ ಕನ್ವೆ ಮಾಡ್ಬೇಕಾದ್ರೂ ಅವ್ರನ್ನ ಮುಟ್ಟಿ ಹೇಳಿದ್ರೆ ಮಾತ್ರ ಅವ್ರಿಗೆ ಅಪ್ಪ ಅಮ್ಮ ಲವ್ ಕೊಟ್ಟರು, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅಣ್ಣ ನಮ್ಗೆ ಲವ್ ಕೊಟ್ಟರು, ನಾನು ಇವಾಗ ಅವ್ರನ್ನ ಹೇಳಿದ್ದನ್ನ ಕೇಳಬೇಕು ಅಂತ ಅನ್ಸುತ್ತೆ. ಅವ್ರಿಗೆ ನಾವು ಫಿಸಿಕಲ್ ಟಚ್ ಮಾಡ್ತಿಲ್ಲ, 5 ಜನ ಡಿಸ್ಟೆನ್ಸ್ ಅಲ್ಲಿ ಕುತ್ಕೊಂಡು ನಾವು ಇವಾಗೆಲ್ಲ ಡಿಸ್ಕಷನ್ ಮಾಡ್ತಿದೀವಿ ಅಂದ್ರೆ ಅವ್ರಿಗೆ ಲವ್ವೇ ಸೆನ್ಸ್ ಆಗಲ್ಲ. ಎಲ್ಲ ಕುತ್ಕೊಂಡಿದೀವಿ, ಟೈಮ್ ಸ್ಪೆಂಡ್ ಮಾಡಿದೀವಿ ಅಂತ ನೀವು ಅನ್ಕೊಂಡಿದೀರಾ, ಅದು ಭ್ರಮೆ. ಜಗತ್ತಲ್ಲಿ ಏನ್ ಮೇಡಮ್ ಎಲ್ಲ ಸ್ಪಿರಿಚುವಲ್ ಲೀಡರ್ಸ್ ಹೇಳಿರೋದು, ನೀವು ಭ್ರಮೆಯಿಂದ ಹೊರಗಡೆ ಬಂದಿಲ್ಲ ಅಂದ್ರೆ ನಿಮ್ಗೆ ಮೋಕ್ಷನೋ ಮುಕ್ತಿನೋ ಸಿಗಲ್ಲ ಅಂತ ಹೇಳಿದ್ರೆ, ಇಲ್ಲಿ ಜನಗಳಿಗೆ ಭ್ರಮೆ ಅನ್ನೋದೇ ಏನು ಅಂತ ಗೊತ್ತಿಲ್ಲ. ಅದು ಹೊರಗೆ ಬರೋದು ಹೇಗೆ ಸಾಧ್ಯ? ಸೊ ಇವಾಗ ಮುಳ್ಳಿಗೆ ಬರೀ ಬಾಯಲ್ಲಿ ಹೇಳ್ಬಿಟ್ರೆ ಅರ್ಥ ಆಗುತ್ತೆ ಅಂತ ನೀವು ಅನ್ಕೊಂತಿದ್ದೀರಾ ಅಂದ್ರೆ ಅದು ಭ್ರಮೆ. ನೀವು ನನಗೆ ಮುಟ್ಟಿ ಮಾತಾಡಬೇಕು, ಮುಟ್ಟಿ ಹೇಳಿದ್ರೆ ನನಗೆ ನಿಮ್ಮಿಂದ ಲವ್ ಬಂತು, ಹೃದಯ ತುಂಬಿತು, ನಾನು ಕೆಲಸ ಮಾಡ್ತೀನಿ. ಸೊ ಇದೇ ಬೇಸಿಕ್ ವಿಷಯಗಳು ನಮಗೆ ರಿಲೇಶನ್ಶಿಪ್ ಅಲ್ಲಿ ಗೊತ್ತಾಗಬೇಕು. ಅವಾಗ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಇನ್ನು ಕೆಲವರಿಗೆ ಕೈಂಡ್ ವರ್ಡ್ಸ್ ನ ಲವ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಕೈಂಡ್ ವರ್ಡ್ಸ್ ಇರೋಂಥವ್ರಿಗೆ ನಾವು ಅಪ್ಪಿ ಪುಟ್ಟ, ಚಿನ್ನಿ, ಮುದ್ದು ಬಗ್ಗೆ ಮಾತಾಡಬೇಕು. ಆದ್ರೆ ಕೈಂಡ್ ವರ್ಡ್ಸ್ ಇಲ್ದಿರೋರಿಗೆ cannot use that word. They can't be cheesy. ಅವಾಗ ಅವ್ರಿಗೆ ಏನನ್ಸುತ್ತೆ, ತುಂಬಾ ಒಂಥರ ಅಬ್ನಾರ್ಮಲಿಟಿ ಆಫ್ ದ ಪೀಪಲ್ಸ್ ನೇಚರ್ ಅಂತ ಅನ್ಸ್ಕೊಡುತ್ತೆ. ಸೊ ನನಗೆ ಹೆಸರಿಟ್ಟಿದ್ರೆ ಹೆಸರಲ್ಲಿ ಕರೀಲಿ, ನನಗೆ ಯಾಕೆ ಚಿನ್ನಿ ಮುದ್ದು ಪುಟ್ಟ ಅಂತಿಲ್ಲ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಪೇರೆಂಟ್ಸ್ಗೆ ಲವ್ ನ ಕೊಡ್ಬೇಕಾಗಿರೋದು ವರ್ಡ್ ಅಲ್ಲೇ ಅಂತ ಅನ್ಕೊಂಡಿದ್ರೆ ಅದಕ್ಕೆ ಕೊಡಕ್ ಹೋಗ್ತಾರೆ. ಬಟ್ ಅವರೆಲ್ಲ ಇರಿಟೇಟ್ ಮಾಡ್ಕೊಂಡು ಎಲ್ಲ ರಿಲೇಟಿವ್ ಮುಂದೆ ಎಲ್ಲ ಅಪ್ಪಿ ಅಂತ ಕರೀತಾರೆ, ಚಿನ್ನಿ ಅಂತ ಕರೀತಾರೆ. ಅವಾಗ ಏನ್ ಮಾಡ್ತಾರೆ, ಅವರು ರಿಲೇಟಿವ್ಸ್ ಮನೆಗೆ ಬಂದ ತಕ್ಷಣ ರೂಮ್ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ. ಅವಾಗ ನಾವೆಲ್ಲ ಪೇರೆಂಟ್ಸ್ ಎಲ್ಲ ಏನ್ ಹೇಳ್ತೀವಿ, ಇವತ್ತು ಯಂಗ್ ಜನರೇಷನ್ ಇಸ್ ಆಲ್ವೇಸ್ ಸಮಥಿಂಗ್ ನೆವರ್ ಫಾಲೋ ದ ರಿಲೇಶನ್ಶಿಪ್ಸ್, ವ್ಯಾಲ್ಯೂಸೇ ಇಲ್ಲ, ಕಲ್ಚರೇ ಇಲ್ಲ, ಎಥಿಕ್ಸೇ ಇಲ್ಲ, ಇದರೆಲ್ಲ ಸುಮ್ಮನೆ ಬ್ಯಾಡ್ ನೇಮ್ ಕೊಡೋದು. ಬಟ್ ದೇ ಆರ್ ಜೆನ್ಯೂನ್ಲಿ ನೆವರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಎ ರಾಂಗ್ ವೇ. ಬಟ್ ಅವ್ರಿಗೆ ಈಗೋ ಅರ್ಥ ಆಗುತ್ತಲ್ಲ, ದೆನ್ ಎನಿ ಟೈಮ್ ದ ರಿಲೇಟಿವ್ಸ್ ಕಮ್ಸ್ ದೇ ನೆವರ್ ಕಮ್ ಔಟ್. ಅಂಡ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ ಇಸ್ ಒನ್ ಆಫ್ ದ ಲಾಸ್ಟ್ ಲವ್ ಲ್ಯಾಂಗ್ವೇಜ್. ಸೊ ಅವ್ರಿಗೆ ಎಲ್ಲರ ಮುಖದಲ್ಲಿ ನಗಬೇಕು. ಅವ್ರು ನಗ್ತಾರೆ ಬಿಡ್ತಾರೆ, ಡಿಫ್ರೆಂಟ್ ಸ್ಟೋರಿ. ಬಟ್ ಬೇರೆ ಮುಖದಲ್ಲಿ ನಗು ಇದ್ರೆ ಅವ್ರಿಗೆ ಸಮಾಧಾನ ಅಂತ. ಸೊ ದೆನ್ ದೇ ವಿಲ್ ಸ್ಟಾರ್ಟ್ ಸಪೋರ್ಟಿಂಗ್ ಟು ಎವ್ರಿಬಡಿ ಇನ್ ರೆಸ್ಟ್ ಆಫ್ ದ 4 ಇಂಡಿವಿಜುವಲ್ಸ್ ಅಂತ. ಒಬ್ರು ಮುಖ ಡಲ್ ಆಗಿರೋದು ನೋಡಿದ್ರು ಅವ್ರು ಡಲ್ ಆಗಿರ್ತಾರೆ. ಅವ್ರು ಡಲ್ ಆದಾಗ ಅವ್ರಿಗೆ ಕೈಂಡ್ ವರ್ಡ್ಸ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇಲ್ಲ ಅಂತ ಅನ್ಕೊಳ್ಳಿ, ಸುಮ್ಮನೆ ಎಲ್ಲರಷ್ಟ ಮಿಸ್ಟೇಕ್ ಹುಡ್ಕೋದು, ಎಲ್ಲರಿಗೇನಾರ ಅಂತ ಕೂತ್ಕೊಂಡು. This is something when my need is not fulfilled in terms of love, I will start irritating people unknowingly. ಅದಕ್ಕೋಸ್ಕರ ಸಂಬಂಧಗಳಲ್ಲಿ ಸಂತೋಷ ತುಂಬ ಕಡಿಮೆ ಆಗಿದೆ. ದಿಸ್ ಇಸ್ ಒನ್ ಟಾಪಿಕ್. ಈ ಥರ ಇನ್ನೂ 4 ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡ್ತೀವಿ. ಸೊ ಪೀಪಲ್ ಹೂ ರಿಯಲಿ ವಾಂಟ್ಸ್ ಟು ವರ್ಕ್ ಆನ್ ದರ್ ರಿಲೇಶನ್ಶಿಪ್ ಅಟ್ ಅ ವೆರಿ ಹೆಲ್ದಿ ಲೆವೆಲ್. ನಮ್ಮ ಲೈಫಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಗೊತ್ತಾ ಮುರಳಿ ಅಂದರೆ, ಅವರು ಕೇಳಿದ ತಕ್ಷಣ ಖುಷಿ ಆಗಬೇಕು. ಆ ಲೆವೆಲಿಗೆ ಹಸ್ಬೆಂಡ್ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ರಿಗೂ ಅರ್ಥ ಮಾಡಿಸಿ ಕೊಡಿಸ್ಬಿಡ್ತೀವಿ ನಾವು. ಅವಾಗ ಅವ್ರವ್ರಿಗೆ ಆ ಪ್ರಕಾರ, ಅಂದರೆ ರಾತ್ರಿ ಮಲಗಬೇಕಾದ್ರೆ ಯಾವ ಥರ ಮಕ್ಕಳನ್ನ ಮಲಗಿಸ್ಬೇಕು, ಅಥವಾ ಹಸ್ಬೆಂಡ್ನ ವೈಫ್ ಹೆಂಗೆ ಮಲಗಿಸ್ಬೇಕು, ಸೊ ಇದೆಲ್ಲ ಕ್ಲಾರಿಟಿ ನಾವು ಕೊಟ್ಬಿಡ್ತೀವಿ. ಬೆಳಿಗ್ಗೆ ಎಬ್ಬಿಸ್ಬೇಕಾದ್ರೆ ಯಾವ ಥರ ಎಬ್ಬಿಸ್ಬೇಕು ನೀವು ಕೇಳೇಬೋದು ಮೇಡಮ್. ಅರೌಂಡ್ ಒಂದು 99% ಆದ ಫ್ಯಾಮಿಲಿಗಳಲ್ಲಿ ಒಂದು ಪ್ರಾಬ್ಲಮ್, ಬೆಳಿಗ್ಗೆ ಮಕ್ಕಳುಗಳನ್ನ ಎಬ್ಬಿಸೋದೇ ಏನಂತ ಅರ್ಥ ಮಾಡ್ಕೊಳ್ಳಿ ಮೇಡಮ್. ದಿಸ್ ಇಸ್ ನಾಟ್ ಸಮಥಿಂಗ್ ಚೈಲ್ಡ್ ಇಸ್ ರಿಯಲಿ ರಿಕ್ವೈರ್ಡ್ ಮೋರ್ ಸ್ಲೀಪ್ ಅಂತ ಅಲ್ಲ ಮೇಡಮ್.
ನೀವು ಯಾವ ಬುಕ್ಕಲ್ಲೂ ಇನ್ಫಾರ್ಮೇಶನ್ ಬರ್ದಿಲ್ಲ, ಯಾವ ಆಥರನು ಇದ್ರ ಬಗ್ಗೆ ಏನು ಹೇಳಕ್ ಸಾಧ್ಯ ಇಲ್ಲ. ಆ ಥರ ಒಂದು ಸಬ್ಜೆಕ್ಟ್ ಇದೆ. ರಾತ್ರಿ ಮಲಗಿದಾಗ ನಿಮ್ಮ ಬ್ರೈನ್ ಟಯರ್ಡ್ ಆಗಿರುತ್ತೆ, ಎನರ್ಜಿ ಫುಲ್ ಖಾಲಿ ಆಗಿರುತ್ತೆ. ನೀವು ಕೇಳಿರ್ಬೋದು ಸೈನ್ಸ್ ಪ್ರಕಾರ ರಾತ್ರಿ ಮಲಗಿದಾಗಲೇ ಡೈಜೆಷನ್ ಪ್ರೋಸೆಸ್ ತುಂಬಾ ಜಾಸ್ತಿ ಆಗೋದು ಅಂತ. ವೆನ್ ದ ಮೆಷಿನ್ ಇಸ್ ಫಂಕ್ಷನಿಂಗ್ ಅಟ್ ಅ ಗ್ರೇಟರ್ ಲೆವೆಲ್, ಯುವರ್ ಬಾಡಿ ಅಂಡ್ ದ ಬ್ರೈನ್ ಗಾಟ್ ಅ ಟಯರ್ಡ್ನೆಸ್. ಸೊ ಅದ್ರಲ್ಲಿ ಎನರ್ಜಿ ಇರಲ್ಲ. ನೀವ್ ಯಾವಾಗ ಒಬ್ಬ ವ್ಯಕ್ತಿಗೆ ಅವ್ರ ಲವ್ ಲ್ಯಾಂಗ್ವೇಜ್ ಪ್ರಕಾರ ಹೋಗಿ ಅಪ್ರೋಚ್ ಮಾಡ್ತೀರಾ, ಅವಾಗ ಇನ್ಸ್ಟಂಟ್ ಆಗಿ 100% ಚಾರ್ಜ್ ಆಗುತ್ತೆ. ಫಿಸಿಕಲ್ ಟಚ್ ಇರೋ ಮಗುಗೆ ನಾವು ಹೋಗಿ ಮುಟ್ಟಿ ಎಬ್ಬಿಸಿಲ್ಲ ಅಂದ್ರೆ ಅದಿದ್ರೋಣಲ್ಲ. ಫಿಸಿಕಲ್ ಟಚ್ ಇಲ್ದಿರೋ ಮಗುಗೆ ಹೋಗಿ ಮುಟ್ಟಿ ನಾವು ಎಬ್ಬಿಸಕ್ ಹೋದ್ರೆ ಅದು ಇನ್ನೂ ಮಲ್ಕೊಳ್ಳುತ್ತೆ. ಬಿಕಾಸ್ ಅದಕ್ಕೆ ಇಷ್ಟ ಆಗಲ್ಲ, ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಕೈಂಡ್ ವರ್ಡ್ಸ್ ಇರೋ ಮಗುಗೆ ನಾವು ಹೆಸರಿಟ್ಟು ಕರೆಯಂಗಿಲ್ಲ. ಪೇ ಟೈಮ್ ಆಯ್ತು ರಜಾ ಅಂತ ಕರೆದ್ರೆ ಆ ಮಗು ಎದ್ದೋಡುತ್ತೆ, ಎನರ್ಜಿ ಕ್ರಿಯೇಟ್ ಆಯ್ತು ಅಂತ. ಫೇಶಿಯಲ್ ಎಕ್ಸ್ಪ್ರೆಷನ್ ಇರೋ ಮಗುಗೆ ಅಪ್ಪ ಅಮ್ಮ ನೀಟಾಗಿ ಫ್ರೆಶ್ ಅಪ್ ಆಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮಗು ಮುಂದೆ ಹೋಗಿ ನಿಂತ್ಕೊಂಡ್ರೆ ಸ್ಮೈಲ್ ಮಾಡಿದ್ರೆ ಮಗು ಎದ್ದೋಡುತ್ತೆ, ನ್ಯಾಚುರಲ್ ಆಗಿ ಆಕ್ಟಿವೇಟ್ ಆಗುತ್ತೆ. ಅದೇ ರೀತಿ ಟೈಮ್ಲಿ ಸಪೋರ್ಟ್ ಇರೋ ಮಗುಗೆ ನೀರ್ ಬಿಟ್ಟಿದ್ದೀನಪ್ಪ, ಟವಲ್ ರೆಡಿ ಇದೆಯಪ್ಪ, ಎದ್ದ ರಾಜ ಅಂದ್ರೆ ದಟ್ ಇಸ್ ಕಾಲ್ಡ್ ಟೈಮ್ಲಿ ಸಪೋರ್ಟ್. ಚೈಲ್ಡ್ ವಿಲ್ ಬೇಕಾ. ಅದೇ ಟೈಮ್ಲಿ ಸಪೋರ್ಟ್ ಬೇಕಾಗಿರುವಂತ ಮಗುಗೆ ಅಡುಗೆ ಮನೆಯಲ್ಲಿ ಗಮ್ ಅಂತ ಒಂದು ಫ್ರಾಗ್ರೆನ್ಸ್ ಬರ್ತಾ ಇದೆ ಅಂದ್ರೆ ಅದು ನ್ಯಾಚುರಲಿ ಆಕ್ಟಿವೇಟ್ ಆಗುತ್ತೆ, ಬರುತ್ತೆ. ಮತ್ತೆ ಈ ಕ್ವಾಲಿಟಿ ಟೈಮ್ ಅಂತ ಇರೋ ಮಗುಗೆ ಪಕ್ಕದಲ್ಲಿ ಕುತ್ಕೊಂಡು ಆರಾಮಾಗಿ 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಿದ್ದೆ ಬಂತೇನೋ, ಏನ್ ಕನ್ಸು ಬಂತೇನೋ, ಏನೋ ಆಗೋ ಈಗೋ ಸುಮ್ಮನೆ 2 ನಿಮಿಷ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತು. ಅವ್ರಿಗೆ ಎದ್ದ ತಕ್ಷಣ ಆಸ್ಕೆ ಬಿಟ್ಟು ಬರಕ್ ಆಗಲ್ಲ. ಯಾರಿಗೆ ಕ್ವಾಲಿಟಿ ಟೈಮ್ ಅನ್ನೋ ಲವ್ ಲ್ಯಾಂಗ್ವೇಜ್ ಬೇಕಾಗಿರುತ್ತೆ. ಇದೆಲ್ಲರಿಗೂ ಅರ್ಥ ಆದ್ರೆ ಯಾವ ಮಗು ನಿಪ್ಸಕ್ ಕಷ್ಟ ಆಗುತ್ತೆ ಹೇಳ್ರಿ. ಕ್ವಾಲಿಟಿ ಟೈಮ್ ಇಲ್ದಿರೋ ಮಗುಗೆ ಕ್ವಾಲಿಟಿ ಟೈಮ್ ಕೊಟ್ರೆ ಮಗು ಟ್ರಿಗರ್ ಆಗುತ್ತೆ. ಟೈಮ್ಲಿ ಸಪೋರ್ಟ್ ಬೇಡವಾಗಿರೋ ಮಗುಗೆ ನೀವು ಎಲ್ಲಾ ತರ ಹೆಲ್ಪ್ ಮಾಡ್ತಾ ಹೋದ್ರೆ ಇರಿಟೇಟ್ ಆಗುತ್ತೆ. ಫಿಸಿಕಲ್ ಟಚ್ ಇಲ್ದಿರೋ ಮಗುಗೆ ಫಿಸಿಕಲ್ ಟಚ್ ಕೊಟ್ರೆ ಇರಿಟೇಟ್ ಆಗುತ್ತೆ. ಕೈಂಡ್ ವರ್ಡ್ಸ್ ಇರೋ ಮಗುಗೆ ನೀವು ಕೈಂಡ್ ವರ್ಡ್ಸ್ ಇಲ್ಲದೆ ಮಾತಾಡ್ಸಿದ್ರೆ ಇರಿಟೇಟ್ ಆಗುತ್ತೆ. ಫೇಶಿಯಲ್ ಎಕ್ಸ್ಪ್ರೆಷನ್ ಇಲ್ದಿರೋ ಮಗುಗೆ ನೀವು ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಸ್ಮೈಲ್ ಕೊಟ್ರೆ ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ದಿಸ್ ಆರ್ ಆಲ್ ಕ್ರಿಯೇಟಿಂಗ್ ಎ ಡಿಫರೆಂಟ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಇನ್ ರಿಲೇಶನ್ಶಿಪ್ಸ್. ಇದನ್ನೆಲ್ಲದನ್ನು ನಾವು ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಹೇಳ್ತೀವಿ. 100% ಅಕ್ಯುರೇಟ್ ಆಗಿ ಯಾರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಮೇಡಮ್? ಎನಿ ಇಂಡಿವಿಜುವಲ್ ಹೂ ವಾಂಟ್ಸ್ ಟು ಲೀವ್ ದ ಲೈಫ್ ಆಸ್ ಅ ಹ್ಯಾಪಿ ಲೈಫ್, ಪೀಸ್ಫುಲ್ ಲೈಫ್. ಸಖತ್ತಾಗಿರ್ಬೇಕು ನೋಡಿ, ಭಗವಂತ ಕೊಟ್ಟಿರೋದು ಒಂದು ಬ್ಯೂಟಿಫುಲ್ ಗಿಫ್ಟ್. ಈ ಗಿಫ್ಟ್ನ ನಾವು ಅರ್ಧಂಬರ್ಧ ನಾಲೆಡ್ಜ್ ಪ್ರಕಾರ ಯಾರೋ ಹೇಳ್ತೀನಿ ಕೇಳ್ಕೊಂಡು ಅನ್ನೆಸರಿ ಆಗಿ ನಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ತಾ ಇದೀವಿ ಅಂತ ಯಾರಿಗೆಲ್ಲ ಫೀಲಿಂಗ್ ಇರುತ್ತೆ, ಇಲ್ಲಪ್ಪ ನನ್ನ ಜೀವನನ ಸಖತ್ತಾಗಿ ಲೈಫ್ ಫೀಲ್ ಮಾಡಲೇಬೇಕು. ಒಂದು ಬ್ರ್ಯಾಂಡ್ ನ್ಯೂ ಕಾರ್ ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ, ಒಂದು ಡ್ರೀಮ್ ಹೌಸ್ ಕಟ್ಟಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಇಟ್ಸ್ ಅ ಪೀಕ್ ಲೆವೆಲ್ ಆಫ್ ಹ್ಯಾಪಿನೆಸ್, ಹೌದಲ್ವಾ? ಅಥವಾ ನೀವು ಅನ್ಕೊಂಡಿರೋ ಡಿಗ್ರಿ ಕಂಪ್ಲೀಟ್ ಮಾಡಿ ಅನ್ಕೊಂಡಿರೋ ಕೆಲ್ಸಕ್ಕೆ ಹೋದಾಗ ಎಷ್ಟು ಖುಷಿ ಆಗುತ್ತೆ. ಆ ಖುಷಿ ನಿಮಗೆ ಎವ್ರಿ ಡೇ ಸಿಗೋ ಪಾಸಿಬಿಲಿಟಿ ಇದೆ. ಬಟ್ ಗೊತ್ತಿಲ್ವೇ ಹೆಂಗೆ ಅಂತ? ವೆರಿ ಸಿಂಪಲ್. ನಿಮಗೆ ಯಾರೋ ಒಂದು ಮುಖದಲ್ಲಿ ಸ್ಮೈಲ್ ಇಷ್ಟ ಅಂದ್ರೆ ಅವ್ರು ನಿಮಗೆ ಸ್ಮೈಲ್ ಮಾಡಿದ ತಕ್ಷಣ ಓಲ್ ಡೇ 2 ಕೆಲಸ ಮಾಡೋಕ್ಕಾಗದಿರೋ 10 ಕೆಲಸ ಮಾಡಿ ತೋರಿಸ್ತೀರ. ದಿಸ್ ಇಸ್ ಅ ಪವರ್ ಆಫ್ ದ ಸ್ಮೈಲ್. ಬಟ್ ಫ್ಯೂ ಪೀಪಲ್ ಡೋಂಟ್ ಲೈಕ್ ದ ಸ್ಮೈಲ್. 10 ಕೆಲಸ ಮಾಡೋ ಕೆಲಸ ಇರೋರು ಒಂದೇ ಕೆಲಸ ಮಾಡಿ ಸುಮ್ಮನೆ ಆಗ್ತಾರೆ. ಇಟ್ಸ್ ಆಲ್ ದ ಮೇಜರ್ ಥಿಂಗ್ಸ್. ಇಲ್ಲಿ ಯಾರೋ ರೈಟ್ ರಾಂಗ್ ಅಂತ ನಾವು ಹೇಳೋಕ್ಕಾಗಲ್ಲ. ಯಾರ್ಯಾರಿಗೆ ಏನೇನು ನೀಡ್ ಇದೆ ಅದನ್ನು ಕೊಡಿ, ನೀವು ರಿಲೇಶನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸಿಂಪಲ್. ಇವಾಗ ನನ್ನ ಮಗಳಿಗೇನೋ ಕ್ವಾಲಿಟಿ ಟೈಮ್ ಇಷ್ಟ, ನನಗೇನೋ ಕ್ವಾಲಿಟಿ ಟೈಮ್ ಇಷ್ಟ. ಸೊ ನಾವಿಬ್ರು ಆರಾಮಾಗಿ ಹರಟೆ ಹೊಡಿತಾ ಇರ್ತೀವಿ ಅಂದ್ರೆ ಹರಟೆ ಹೊಡಿತಾನೇ ಇರ್ತೀವಿ, ನಮಗೇನು ಬೋರ್ ಆಗಲ್ಲ ಅಂತ. ಸೊ ಲೈಕ್ ದಿಸ್, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೇ ಕೊಡಬೇಕು, ಅವಾಗ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಉಲ್ಟಾ ಕೊಟ್ಟರೆ ಇಷ್ಟ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಸೊ ಇಫ್ ಅ ಫ್ಯಾಮಿಲಿ ಅಪ್ರೋಚಸ್ ಯು ಅಥವಾ ಒಂದು ಮಗುವನ್ನ ಕರ್ಕೊಂಡು ಬರ್ತಾರೆ, ಹೌ ಲಾಂಗ್ ಇಸ್ ಯುವರ್ ಕೋರ್ಸ್ ಆಫ್ ಮೇಡಮ್? ಬೇಸಿಕಲಿ ನಾವೇನು ಮಾಡ್ತೀವಿ ಅಂದರೆ ಫಿಂಗರ್ ಪ್ರಿಂಟ್ಸ್ ಕಲೆಕ್ಟ್ ಮಾಡೋಕ್ಕೆ 5 ನಿಮಿಷ, ಅನಲೈಸ್ ಮಾಡೋಕ್ಕೆ 10 to 15 ಮಿನಿಟ್ಸ್. 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಒಬ್ಬ ವ್ಯಕ್ತಿ ಬಗ್ಗೆ ನಮಗೆಲ್ಲ ನೀಟಸ್ ಗೊತ್ತಾಗುತ್ತೆ. ಅದನ್ನು ನಾವು 1 hour ಎಕ್ಸ್ಪ್ಲೈನ್ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡೋದನ್ನ ರೆಕಾರ್ಡ್ ಮಾಡಿ ಕೊಡ್ತೀವಿ. ಪ್ರತಿ ಒಂದು ಪದನೂ ಅವ್ರಿಗೆ ರಿಜಿಸ್ಟರ್ ಆಗಬೇಕು. ಅಲ್ಲ ಮುರಳಿ ನಿನ್ನೆ ಹಿಂಗೆ ಹೇಳಿದ್ರಿ, ಇವತ್ತು ನಾಳೆ ಹಿಂಗೆ ಹೇಳ್ತೀರಾ, ಅದು ಯಾವುದು ಸೀನ್ ಇರೋಂಗಿಲ್ಲ ನಮ್ಮ ಹತ್ರ. ಬಿಕಾಸ್ ವಿ ಸ್ಪೀಕ್ ದ ಟ್ರೂತ್. ನಿಮ್ಮ ಯೂನಿಕ್ನೆಸ್ ಬಗ್ಗೆ ಟ್ರೂತ್ ಹೇಳ್ಬೇಕು. ಸೊ ಅದನ್ನ ನೀವು ರೆಕಾರ್ಡ್ ಮಾಡ್ಕೊಂಡು ಅದನ್ನೇ ಪದೇ ಪದೇ ಹೇಳ್ತಾರೆ. ನೀವು ಒರಿಜಿನಲ್ ನೇಚರ್ ನೀವು ಅದೇನಾಗ್ತದೆ. ನೀವು 21 ದಿನ ಪ್ರಾಕ್ಟೀಸ್ ಮಾಡಬೇಕು, 45 ದಿನ ಪ್ರಾಕ್ಟೀಸ್ ಮಾಡಬೇಕು, 90 ದಿನ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಫಿಲಾಸಫಿ ಪ್ರಕಾರ ಅದೆಲ್ಲ ರಿಕ್ವೈರ್ಮೆಂಟೇ ಇಲ್ಲ. ನಿಮ್ಗೆ ಒರಿಜಿನಲ್ ನೇಚರ್ ನಿಮಗೆ ಬರೋಕ್ಕೆ ಖುಷಿನೇ ಆಗಬೇಕು, ಅದು ಬರ್ತಾ ಇರುತ್ತೆ. ಬಿಕಾಸ್ ಇಷ್ಟು ದಿನ ನಾವೇನೇನೋ ಆಗಿದ್ವಿ ಅಲ್ಲ, ಒರಿಜಿನಲ್ ನೇಚರ್ ನಮಗೆ ಗೊತ್ತಾಗ್ಬಿಟ್ರೆ ಇಟ್ ಈಸ್ ಈಸಿ ಟು ಶಿಫ್ಟ್
ಪ್ರಾಕ್ಟೀಸ್ ಬೇಕಾಗಿಲ್ಲ, ಎಫರ್ಟ್ಲೆಸ್ ಆಗಿ ನೀವು ಆಗ್ಬೋದು. ಬಟ್ ನಾನು ಏನು ಅಂತಾನೆ ನನಗೆ ಗೊತ್ತಿಲ್ಲ ಅನ್ಬೇಕಾರೆ ನಾನು ಹೆಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಏನೇನೇ ಸಾಧನೆ ಮಾಡಿದ್ರು ಆ ಸಾಧನೆ ಮುಗಿಸಿ ಫ್ಯಾಮಿಲಿ ಜೊತೆಗೆ ಬಂದ ತಕ್ಷಣ ಇರಿಟೇಷನ್ಸ್. ಯೋಗ ಮಾಡ್ಬೇಕಂತಾರೆ, ಮೆಡಿಟೇಷನ್ ಮಾಡ್ತಾರೆ, ವಾಕಿಂಗ್, ಜಾಗಿಂಗ್ ಎಲ್ಲ ಮಾಡ್ತಾರೆ, ಡಯಟ್ ಎಲ್ಲ ಮಾಡ್ತಾರೆ. ಕೊನೆಗೆ ನನ್ಗೆ ಇಷ್ಟ ಆಗಿರೋ ಬಿಹೇವಿಯರ್ ಒಬ್ರು ಮಾಡಿಬಿಟ್ರೆ ಅಂದ್ರೆ ನಂಗೆ ಅಪ್ಸೆಟ್ ಟರ್ನ್ ಇಂಟು ದಟ್ ಇರಿಟೇಷನ್, that irritation turn into frustration turn into anger. Once you see the anger face in any relationships, you will not try to deal with it. Maybe parents, it may be siblings, it may be spouse, it may be anybody in the relationship. ಅಂದ್ರೆ ನನ್ನ ಲೈಕ್ಸ್ ಡಿಸ್ಲೈಕ್ಸ್ ಅಂತ ತಿಳ್ಕೊಂಡ್ಬೇಕು, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು. ನನ್ನ ಲೈಕ್ ಡಿಸ್ಲೈಕ್ಸ್ ಬಗ್ಗೆ ನಾನು ಜನಕ್ಕೆ ಹೇಳಿದ್ರೆ ಅವ್ರು ನನಗೆ ಅದರ ಬಿಹೇವ್ ಮಾಡ್ತಾರೆ. So knowing yourself, you can excel in life ಅಂತ ಹೇಳಿ 100%. ಎವ್ರಿ ಲೆಜೆಂಡ್ ಸೆಡ್ ದಟ್. ನಾನು ಹೇಳ್ತಾ ಇಲ್ಲ ಇದನ್ನ, ಬಟ್ ಅವರೆಲ್ಲ ಹೇಳಿದ್ದನ್ನ ನಾನು ಮಾಡಕ್ ಹೊರಟಿದ್ದೀನಿ. ಐ ಬಿಲೀವ್ ದಟ್ ಇಸ್ ಮೈ ಪರ್ಪಸ್ ಆಫ್ ಲೈಫ್. ಎಲ್ಲರೂ ನೀವೇನು ಅಂತ ಅರ್ಥ ಮಾಡ್ಕೊಳ್ರಿ ಏನೇನು ಬ್ರೈನ್ ಒಳಗಡೆ ಸೆಲ್ಸ್ ಇದೆ, ಆ ಸೆಲ್ಸ್ ಎಷ್ಟು ನ್ಯೂರಾನ್ ಸೆಲ್ಸ್ ಆಕ್ಟಿವ್ ಆಗಿದೆ ಅದನ್ನ ಮಾತ್ರ ನಾನು ನೋಡಕ್ ಸಾಧ್ಯ. ನೀವು ನೋಡಿದ್ರೆ 1 ಕಿಲೋಮೀಟರ್ ನೋಡಕ್ಕಾಗತ್ತೆ ಅಂತ ಅನ್ಕೊಳ್ಳಿ ಮೇಡಮ್, ನಿಮ್ಗೆ ಓಪನ್ ಐಸ್ ಇಂದ. ಬಟ್ ಇಲ್ಲಮ್ಮ ನಿನ್ ಕೆಪಾಸಿಟಿ ಇನ್ನ 3 ಕಿಲೋಮೀಟರ್ ಎಕ್ಸ್ಟ್ರಾ ನೋಡ್ಬೋದು ಅಂತ ಹೇಳಿದ್ರೆ ಯು ವಿಲ್ ಸ್ಟಾರ್ಟ್ pushing yourself to the next level and it can be happen, but unknowingly we are limiting ourselves alwa. So adikoskara you need to help ಮಾಡುತ್ತೆ, ಯಾವ ಕ್ಯಾಟಗರಿ ಸ್ಟೇಜಸ್ ಅಲ್ಲಾದ್ರೂ ಇರ್ಲಿ ಮಾಡಿ, so we can really work it. So this was today's insight. Already ನಮ್ಮ ಜೊತೆ ಇದ್ರು ಡಾಕ್ಟರ್ ಮುರಳಿ ಸರ್. For me at least it is a very unique experience. ಇದರ ಒಂದು ಕಾನ್ಸೆಪ್ಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. So thanks for approaching our channel and ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ. ನನಗೆ ಸಾಕು ಅಂತ ಅನ್ನಿಸ್ತಾ ಇಲ್ಲ, ಬಟ್ ಸಮಯಕ್ಕೆ ನಾವು ಯಾವಾಗಲೂ ತಲೆ ಬಾಗ್ಲೇಬೇಕು. ಆ ಕಾರಣಕ್ಕಾಗಿ ರೆಸ್ಟ್ರಿಕ್ಟ್ ದಿ ಪ್ರೋಗ್ರಾಮ್. ಸೊ ಮುರಳಿ ಸರ್ನ ಮೀಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಎನಿಬಡಿ ಕ್ಯಾನ್ ಎನಿ ಟೈಮ್ ಅಪ್ರೋಚ್ ಹಿಮ್ ಅಂಡ್ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್ ಅಂಡ್ ಲೀಡ್ ಅ ಹ್ಯಾಪಿ ಲೈಫ್. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಅಪ್ರೋಚ್. ಹಾಗಿತ್ತು ಇವತ್ತಿನ ಇನ್ಫೈಟ್ ಮಾಡೋದು. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ, ಮಾಹಿತಿಯನ್ನ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಹೋಗ್ತಾ ಇದೆ.